ಇವತ್ತು ಮನಿ ನಮ್ಮ ದೊಡ್ಡ ಅದಾವ, ಆದ್ರೆ ಸುಖ ಇಲ್ಲ. ಮಕ್ಕಳದಾರ ಮಾತು ಕೇಳಕತ್ತಿಲ್ಲ, ಹೆಂಡ್ರು ಮಾತು ಕೇಳಕತ್ತಿಲ್ಲ. 4-5 ಮಂದಿ ಅಂತಂಬರು ಅಕ್ಕೆ ತಂಗಂದ್ರೆ ಅದಾರ, ಇಬ್ಬರು ಎಲ್ಲ ಮನಸ್ಸು ಹೊಡೆದಿದ್ದದಾವ. ನಾನಾ ಥರದ ಕಷ್ಟಗಳೊಳಗೆ ನಾವು ಜೀವನ ಸಾಕ್ಸಾಕತ್ತೀವಿ. ಅದಕ್ಕೆ ಒಬ್ಬ ಉರ್ದು ಕವಿ ಹೇಳ್ತಾನೆ ರೀ, ಹದೀಸೋ ಮೇ ಆಯಿ ಜಿಸ್ಕಿ ಖಬರ್ वो ज़माना आ रहा है, हदीसों में आई जिसकी खबर वो ज़माना आ रहा है, ज़मी भी तेहवर बदल रही है, फलक भी आके दिखा रहा है. ಫಲಕ್ ಅತ್ತಾರೆ ಆ ಗ್ರಂಥದೊಳಗೆ ಪ್ರವಾದಿಗಳು ಹೇಳೋಗಿರುವಂಥ ಆ ಕಾಲ ಏನೈತಿಲ್ರಿ, ಆ ಕಾಲ ಈ ಕಾಲ ಬಂದೈತಿನೋ ಕಣ್ಣಾರ ನೋಡಕತ್ತೀವಿ. ಅದೇನಪ್ಪ ಅಂದ್ರೆ ಆ ಭೂಮಿನೂ ನಡಗಾಕತ್ತೈತಿ, ಆಕಾಶನೂ ಕಣ್ಣು ತೋರ್ಸಾಕತ್ತೈತಿ. ಇವತ್ತು ನೋಡಕತ್ತಿಲ್ರಿ ನಮ್ಮ ಭಾರತ ದೇಶದೊಳಗೆ ಪಂಜಾಬದ ಗತಿ ಏನಾಗೈತಿ. ಆ ಭೂಮಿನೂ ನಡಗಾಕತ್ತೈತಿ, ಆ ಆಕಾಶನೂ ನಮಗೆ ಏನೈತಿ ಕಣ್ಣು ತೋರ್ಸಾಕತ್ತೈತಿ. ಹದೀಸೋ ಮೇ ಆಯಿ ಜಿಸ್ಕಿ ಖಬರ್ वो ज़माना अब आ रहा है, ಆ ಕಾಲಿ ಬಂದೈತಿ. ज़मी भी तेहवर बदल रही है, फलक भी आके दिखा रहा है. ಮುಂದೆ ಕವಿ ಹೇಳ್ತಾನೆ ರೀ, ಹುವಾ है भाई भाई का रहजन. ಅಂತಂಬ್ರು ಇಬ್ರು ಏನಾಗ್ಯಾರಿ, ರಹಜನ್ ಅಂತಾರೆ ಡಾಕು. ಮನುಷ್ಯರಿಗೆ ಅಣ್ತಂಬ್ರೊಳಗೂ ಜೋಡಿಲ್ಲ. ಹುವಾ है भाई भाई का रहजन, ಹಕೀಕಿ ಬೇಟಿ ಮಾ ಕಿ ದುಶ್ಮನ್. ಸ್ವಂತ ಹುಟ್ಟಿರುವಂಥ ಮಗಳು ತಾಯಿ ವೈರ್ಯಗಳ, ಯಾರೇ ತಾಯಿ ವೈರ್ಯಗಳ. ಹಕೀಕಿ ಬೇಟಿ ಮಾ ಕಿ ದುಶ್ಮನ್, ಪಿಸರ್ನೆ ಛೋಡಾ ಪೆದರ್ ಕಾ ದಾಮನ್. ಪಿಸರ್ ಹತ್ತಾರ ಫಾರ್ಸಿ ಇದು ಶಬ್ದ ಐತಿ. ಪಿಸರ್ ಹತ್ತಾರ ತಂದಿಗೆ, ಪೆದರ್ ಹತ್ತಾರ ತಂದಿಗೆ, ಪಿಸರ್ ಅಂತಾರ ಮಗಗ. ಮಗ ಏನ್ರಿ ತಂದಿ ದಾರಿ ಬಿಟ್ಬಿಟ್ಟಾನ. ಪಿಸರ್ನೆ ಛೋಡಾ ಪೆದರ್ ಕಾ ದಾಮನ್, ಬೆಹನ್ ಕೋ ಭಾಯಿ ಸತಾ ರಹಾ ಹೈ. ಅಣ್ಣ ತಮ್ಮಂದರು ತನ್ನ ಸ್ವಂತ ಒಂದು ಹುಟ್ಟಿರುವಂಥ ಅಕ್ಕ ತಂಗಿಯರಿಗೆ ಕಾಡ್ಸಾಕತ್ತಾರ. बहन को भाई सता रहा है. ಮುಂದೆ ಕವಿ ಹೇಳ್ತಾನೆ ರೀ, ಹರಾಮ್ ಕೋ ಹಲಾಲ್ ಸಮझे, ಗುನಾ ಕಿಯೆ ತೋ ಕಮಾಲ್ ಸಮझे. ಹರಾಮ್ ಕೋ ಹಲಾಲ್ ಸಮझे. ಅದು ಏನು ಪ್ರವಾದಿಗಳು, ಪೀರ್ ಪೈಗಂಬರು, ಧರ್ಮ ಗ್ರಂಥಗಳು ನಮ್ಗೆ ಏನು ಹೇಳ್ಯಾರ, ಹಲಾಲ್ ಹರಾಮ್ ಅನ್ನುವಂಥದ್ದು ಮಾತಾಡಲ್ರಿ. ಇವತ್ತ ಹರಾಮ್ ಕೋ ಹಲಾಲ್ ಸಮझे, ಗುನಾ ಕಿಯೆ ತೋ, ಪಾಪ ಮಾಡಿದ್ರೆ ಕಮಾಲ್ ಮಾಡಿ ತಿಳಕತ್ತಾನ, ದೊಡ್ಡ ಕೆಲಸ ಮಾಡಿನಂತ. ಹರಾಮ್ ಕೋ ಹಲಾಲ್ ಸಮझे, ಗುನಾ ಕಿಯೆ ತೋ ಕಮಾಲ್ ಸಮझे, ಬತಾओ ಅಬ್ ದುನಿಯಾ ಮೇ ರಹಾ ಕ್ಯಾ ಹೈ. ಸುಬ್ಹಾನಲ್ಲಾಹ್.